ಜೈ ಭಾರತ್ ವಂದೇ ಮಾತರಂ. ಬಾಂಗ್ಲಾದೇಶದ ಯಾಕೋ ಇತ್ತೀಚಿನ ವರ್ತನೆ ಸರಿಯಾಗಿಲ್ಲ. ಒಂದು ಕಾಲದಲ್ಲಿ ಭಾರತದಿಂದ ಸಹಾಯ ಪಡೆಯುತ್ತಿದ್ದ ಈ ಬಾಂಗ್ಲಾದೇಶ ಈಗ ಭಾರತ ವಿರುದ್ಧ ಪಿತೂರಿ ಮಾಡುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಭಾರತ ವಿರೋಧಿ ಕೆಲಸಗಳನ್ನು ನಾವು ನೋಡಿದ್ದೇವೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನದ ISI ಮುಖ್ಯಸ್ಥ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದ್ದಾನೆ. ಇದು ಮೇಲ್ನೋಟಕ್ಕೆ ಬಾಂಗ್ಲಾದೇಶ ಭೇಟಿ ಅಂತ ಅನಿಸಿಕೊಂಡರೂ ಹಿಂದ್ಗಡೆಯಿಂದ ಭಾರತ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ. ಇನ್ನು ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಯಾವ ರೀತಿ ಒಂದು ಸೆಕ್ಯೂರಿಟಿ ಇರ್ತಿತ್ತೋ ಅದೇ ರೀತಿ ಭಾರತ ಹಾಗೂ ಬಾಂಗ್ಲಾದೇಶ ಈ ಗಡಿ ಭಾಗಗಳಲ್ಲಿ ಕೂಡ ಹೈ ಸೆಕ್ಯೂರಿಟಿ ಮಾಡಬೇಕಾಗುತ್ತದೆ. ಪಾಕಿಸ್ತಾನದ 4 ಜನ ISI ಅಧಿಕಾರಿಗಳು ಬಾಂಗ್ಲಾದೇಶದ ಅಧಿಕಾರಿಗಳ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಬಾಂಗ್ಲಾದೇಶದ ಸಹಾಯವನ್ನು ಕೂಡ ಪಡೆದುಕೊಂಡಿರಬಹುದು. ಇನ್ನು ಅಲ್ಲಿ ಜೈಲಿನಲ್ಲಿರುವ ಪರೇಶ್ನನ್ನು ಭೇಟಿಯಾಗಿದ್ದಾರೆ. ಇನ್ನು ಈ ಜೈಲಿನಲ್ಲಿ ಬಂಧಿತನಾಗಿರುವ ಈ ಪರೇಶ್ ಯಾರು? ಇವನು ಪ್ರತ್ಯೇಕವಾದಿ ಉಗ್ರಗಾಮಿವಾಗಿದ್ದ. ಇವನ ಉದ್ದೇಶ ಅಸ್ಸಾಂ ರಾಜ್ಯವನ್ನು ಸಪರೇಟ್ ರಾಷ್ಟ್ರವನ್ನಾಗಿ ಮಾಡುವುದು. ಇವನು ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಎಂಬ ಪ್ರತ್ಯೇಕವಾದಿ ಗುಂಪುಗಳ ಮುಖ್ಯಸ್ಥನಾಗಿದ್ದ. ಇನ್ನು ಭಾರತದಿಂದ ಪ್ರತ್ಯೇಕಗೊಳಿಸುವ ಪಂಜಾಬ್ನನ್ನು ಅದು ಖಾಲಿಸ್ತಾನ ಗುಂಪು ಹೇಗೆ ಇದೆಯೋ ಅದೇ ರೀತಿ ಅಸ್ಸಾಂ ರಾಜ್ಯವನ್ನು ಇವರು ಪ್ರತ್ಯೇಕಿಸಿ ಬೇರೆ ರಾಷ್ಟ್ರ ಮಾಡುವ ಗುಂಪು, ಅದರ ಇವನು ಮುಖ್ಯಸ್ಥನಾಗಿದ್ದ. ಇನ್ನು ಆ ಭಾಗದ ಕೆಲವು ಉಗ್ರವಾದಿಗಳ ಜೊತೆನೂ ಕೂಡ ಇವನು ನಿಕಟ ಸಂಪರ್ಕವನ್ನು ಹೊಂದಿದ್ದ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಾದರೆ ಈ ಉಲ್ಫಾ ಉಗ್ರರ ಜೊತೆ ಇವನ ಸಂಪರ್ಕ ಕೂಡ ಇತ್ತು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇರುವಾಗ ಇವನನ್ನು ಬಂಧಿಸಿ ಜೈಲಿಗೆ ಹಾಕುತ್ತಾರೆ. ಇವನ ಆರೋಪ ಎಲ್ಲ ಸಾಬೀತಾಗುತ್ತೆ. ತದನಂತರ ಬಾಂಗ್ಲಾದೇಶ ಕೋರ್ಟ್ನಿಂದ ಇವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾರೆ. ಈಗ ಇದೇ ಪರೇಶ್ನನ್ನು ಪಾಕಿಸ್ತಾನದ ISI ಅಧಿಕಾರಿಗಳು ಭೇಟಿಯಾಗಿದ್ದಾರೆ. ಇನ್ನು ಮೊಹಮ್ಮದ್ ಯೂನುಸ್ ಸರ್ಕಾರ ಬಂದ ನಂತರ ಇವನಿಗೆ ನೀಡಿದಂತಹ ಈ ಮರಣದಂಡನೆ ಶಿಕ್ಷೆಯನ್ನು ರದ್ದುಗೊಳಿಸುತ್ತಾರೆ. ಅದರ ಬದಲಾಗಿ ಕೇವಲ 14 ವರ್ಷದ ಶಿಕ್ಷೆಯನ್ನು ವಿಧಿಸುತ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಬಾಂಗ್ಲಾದೇಶ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಅದರ ಜೊತೆನೂ ಪಾಕಿಸ್ತಾನವೂ ಕೂಡ ಸೇರಿದೆ. ಈ ಪರೇಶ್ ಹಾಗೂ ಪಾಕಿಸ್ತಾನದ ISI ಅಧಿಕಾರಿಗಳು ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಇದರಲ್ಲಿ ಕೆಲವೊಂದು ವಿಚಾರಗಳು ಈ ಪರೇಶ್ ISIಗೆ ಹೇಳಿರಬಹುದು. ಕೆಲವೊಂದು ಬಾಂಗ್ಲಾದೇಶದ ಜೈಲಿನಲ್ಲಿರುವ ಭಾರತ ವಿರೋಧಿ ಆರೋಪಿಗಳಿಗೆ ಈಗಿನ ಯೂನುಸ್ ಸರ್ಕಾರ ಅವರನ್ನು ಕೆಲವರಿಗೆ ಬಿಡುಗಡೆಯನ್ನು ಕೂಡ ಗೊಳಿಸಿದೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರಬಹುದು. ಇನ್ನು ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳು ಕೂಡ ಈ ಪರೇಶ್ ಜೊತೆಗೆ ಟೈಅಪ್ ಕೂಡ ಆಗಬಹುದು. ಒಂದು ವೇಳೆ ಇವನು ಜೈಲಿನಿಂದ ರಿಲೀಸ್ ಆದ ಮೇಲೆ ಇವನು ಮತ್ತೆ ಅದೇ ಭಾರತ ವಿರೋಧಿ ಕೃತ್ಯಗಳನ್ನು ನಡೆಸುತ್ತಾನೆ. ಅದಕ್ಕೆ ಪಾಕಿಸ್ತಾನವು ಕೂಡ ಸಹಾಯ ಮಾಡುತ್ತೆ. ಇನ್ನು ಖಾಲಿಸ್ತಾನ ವಿಚಾರದಲ್ಲೂ ಕೂಡ ಹಾಗೆ ಹಿಂದಿನಿಂದ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ. ಅದೇನೇ ಇರಲಿ ಭಾರತ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಏನಾದರೂ ಭಾರತ ವಿರೋಧಿ ಕೃತ್ಯಗಳು ನಮಗೆ ಕಂಡು ಬಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಭಾರತ ಹೇಳಿದೆ. ಬಾಂಗ್ಲಾದೇಶದ ಈ ನಡೆಯಿಂದಾಗಿ ಭಾರತ ಹಾಗೂ ಬಾಂಗ್ಲಾದೇಶ ಈ 2 ರಾಷ್ಟ್ರಗಳ ನಡುವಿನ ಸಂಬಂಧದ ಮೇಲೆ ತುಂಬಾ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಪಾಕಿಸ್ತಾನದ ಹಾದಿಯಲ್ಲೇ ಅವರು ಕೂಡ ಸಾಗುತ್ತಿದ್ದಾರೆ.